ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ತಿರುವುಗಳನ್ನು ತರಬಲ್ಲ ತಿಂಗಳಾಗುವ ಸಾಧ್ಯತೆ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ಇದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆ ಆಗುತ್ತೆ. ಈ ತಿಂಗಳು ನೀವು ಬೇಡ ಅಂತ ಅಂದ್ರೂ ಕೂಡ ಹೊಸ ಅವಕಾಶಗಳು ಸಿಗುತ್ತೆ. ಆದರೆ ಆ ಪ್ರತಿಯೊಂದು ಅವಕಾಶಗಳನ್ನ ನೀವು ಬುದ್ಧಿವಂತಿಕೆಯಿಂದ ಬಳಸ್ಕೋಬೇಕಾಗತ್ತೆ. ನೀವು ಬುದ್ಧಿವಂತಿಕೆಯಿಂದ ಬಳಸ್ಕೊಂಡ್ರೆ ಮಾತ್ರ ಫಲ ನಿಮ್ದಾಗತ್ತೆ. ಲಗ್ನದಲ್ಲಿ ಸೂರ್ಯ ಇರೋದ್ರಿಂದ ಈ ತಿಂಗಳು ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಸವಾಲ್ ಬಂದ್ರೂ ಕೂಡ ನೀವು ಧೈರ್ಯದಿಂದ ಅದನ್ನ ಎದುರಿಸ್ತೀರಾ. ಸೂರ್ಯ ಲಗ್ನದಲ್ಲಿರೋದ್ರಿಂದ ಲೀಡರ್ಶಿಪ್ ಕ್ವಾಲಿಟಿ, ನ್ಯಾಯಕತ್ವದ ನಡೆ ನಿಮ್ದಾಗತ್ತೆ. ಇದರಿಂದ ನಿಮ್ಗೆ ಒಳ್ಳೆ ಕಾಂಟ್ಯಾಕ್ಟ್ಸ್, ಒಳ್ಳೆ ಜನರ ಬೆಂಬಲ ಸಿಗುತ್ತೆ. ಹಾಗೂ ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನನ ನೀವು ಬಿಡಲ್ಲ. ಎರಡನೇ ಮನೆಯಲ್ಲಿ ಬುಧ, ಗುರು, ಶುಕ್ರ ಇರೋದ್ರಿಂದ ನಿಮ್ಮ ಮಾತಿನಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ನೀವು ಎಲ್ಲೇ ಹೋದ್ರೂ ಕೂಡ ಒಳ್ಳೆ ಊಟ, ಉಪಚಾರಗಳು, ನಿದ್ರೆ ಎಲ್ಲ ಚೆನ್ನಾಗಾಗತ್ತೆ. ಜೀವನದಲ್ಲಿ ಬೇಕಾಗಿರೋದೇ ಒಳ್ಳೆ ನೆಮ್ಮದಿ, ಊಟ, ನಿದ್ರೆ. ಖಂಡಿತವಾಗ್ಲೂ ಈ ತಿಂಗಳು ಎಲ್ಲ ಸಂಪೂರ್ಣವಾಗಿ ಸಿಗತ್ತೆ. 3 ಶುಭ ಗ್ರಹಗಳು ನಿಮ್ಮ ಧನಸ್ಥಾನದಲ್ಲಿರೋದ್ರಿಂದ ಈ ತಿಂಗಳು ಎಲ್ಲಾ ಕಡೆಯಿಂದನೂ ಕೂಡ ನಿಮಗೆ ಧನಾಗಮನ ಇದೆ. ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ಸಿಗುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ನಿಮಗೆ ಸಿಗ್ಬೇಕಾಗಿರೋ ಹಣ ಖಂಡಿತವಾಗ್ಲೂ ಈ ತಿಂಗಳು ಸಿಗುತ್ತೆ. ಬೇರೆಯವರು ಕೂಡ ನಿಮಗೆ ಹಣವನ್ನು ತಿರುಗಿಸಿ ಕೊಡೋ ಸಾಧ್ಯತೆ ಇದೆ. ಈ ತಿಂಗಳು ಹೊಸ ಜನರ ಪರಿಚಯ, ಹೊಸ ಆಲೋಚನೆಗಳು ಹಾಗೂ ಹೊಸ ಯೋಜನೆಗಳು ಪ್ರಾರಂಭವಾಗೋ ಸಾಧ್ಯತೆ ಇದೆ. ಕೆಲವು ಹಳೆ ಸಮಸ್ಯೆಗಳು ಕೂಡ ಈ ತಿಂಗಳು ಪರಿಹಾರ ಆಗ್ಬೋದು. ಸಹೋದರರಿಂದ ಮನಸ್ತಾಪಗಳೇನಾದ್ರೂ ಆಗ್ಬೋದು. ಹಾಗೂ ಪ್ರಯಾಣಗಳಲ್ಲಿ ಎಚ್ಚರಿಕೆ ವಹಿಸಿ. ಏನಾದ್ರೂ ಕಳ್ಳತನ ಆಗೋ ಸಾಧ್ಯತೆ ಇದೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಈ ತಿಂಗಳು ಪ್ರೀತಿ ಸಿಗೋ ಸಾಧ್ಯತೆ ಇದೆ. ನಿಮಗೆ ಪ್ರೀತಿ ಸಿಕ್ಕಿದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಕಾಡ್ತಿರುತ್ತೆ. ಖಂಡಿತವಾಗ್ಲೂ ಅನುಮಾನ ಪಡೋಕೆ ಹೋಗ್ಬೇಡಿ. ಅನುಮಾನ ಪೆದ್ದ ರೋಗಂ ಅಂತ ಹೇಳ್ತೀವಿ. ನಿಮಗೆ ತುಂಬಾ ಡೌಟು, ಕ್ಲಾರಿಟಿ ಸಿಗ್ತಿಲ್ಲ ಅಂತ ಅಂದ್ರೆ ಬಿಟ್ಬಿಡಿ. ಖಂಡಿತವಾಗ್ಲೂ ಈ ಅನುಮಾನಗಳನ್ನ ಪಡಕ್ ಹೋಗ್ಬೇಡಿ. ಅನುಮಾನ ಅನ್ನೋದು ತುಂಬಾ ದೊಡ್ಡ ಮಟ್ಟದ ಕಾಯಿಲೆ. ಇದನ್ನ ಗುಣಪಡಿಸೋದು ತುಂಬಾ ಕಷ್ಟ. ನಿಮಗೆ ಸಿಕ್ಕಿರೋದು ಶ್ರೇಷ್ಠ ಅಂತ ಭಾವಿಸಿ ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಮದುವೆಯಾದವರು ಈ ತಿಂಗಳು ಪರಸ್ಪರ ಅರ್ಥ ಮಾಡ್ಕೋತೀರಾ. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಕೋಪ, ಈಗೋನ ಬಿಟ್ಟರೆ ಖಂಡಿತವಾಗ್ಲೂ ಮದುವೆ ಜೀವನ ಚೆನ್ನಾಗಿರುತ್ತೆ. ಒಬ್ಬಂಟಿಯಾಗಿದ್ದವ್ರಿಗೆ ಈ ತಿಂಗಳು ಹೊಸ ಪರಿಚಯ ಸಾಧ್ಯತೆ ಇದೆ. ಕುಟುಂಬದ ವಿಚಾರಕ್ಕೆ ಮತ್ತು ಮನೆ ವಿಚಾರಕ್ಕೆ ಈ ತಿಂಗಳು ನೀವು ಜವಾಬ್ದಾರಿಗಳನ್ನ ತಗೋತೀರಾ. ನಿಮ್ಮ ಕುಟುಂಬದವ್ರಿಗೆ ಈ ತಿಂಗಳು ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗತ್ತೆ. ಅದನ್ನು ನೀವು ಉಳಿಸ್ಕೋಬೇಕು. ಎಚ್ಚರಿಕೆ ಸಂದೇಶ ಏನಂದ್ರೆ, ಈ ತಿಂಗಳು ಆತುರದ ನಿರ್ಧಾರಗಳು ತಗೋಬೇಡಿ. ಯಾರನ್ನು ಅತಿಯಾಗಿ ನಂಬೇಡಿ. ಅನಗತ್ಯ ವಾದ ವಿವಾದಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಈ ತಿಂಗಳು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಅಭಿವೃದ್ಧಿ ಇದೆ. ಹೊಸ ಗ್ರಾಹಕರು ಸೇರುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ವಾಪಸ್ ಬರುತ್ತದೆ. ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಒಂದು ಒಳ್ಳೆಯ ಒಪ್ಪಂದ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಲಾಭ ಗಳಿಸ್ತೀರಾ. ಹೊಸದಾಗಿ ವ್ಯಾಪಾರ ವ್ಯವಹಾರ ಮಾಡೋರ್ಗೂ ಕೂಡ ಈ ತಿಂಗಳು ಶುಭವಾಗಿರುತ್ತೆ. ಮನೆ, ಭೂಮಿ, ವಾಹನ ತಗೊಳ್ಳೋರ್ಗೂ ಕೂಡ ಈ ತಿಂಗಳು ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಉತ್ತಮ ಸಮಯ. ನಿಮಗೆ ಪಾಠ ಅರ್ಥ ಆಗಲಿಲ್ಲ ಅಂತಂದರೆ ಬೇರೆ ಫ್ರೆಂಡ್ಸ್ನ ಇಲ್ಲ ಅಂದರೆ ಗುರುಗಳನ್ನ ಕೇಳಿ. ಖಂಡಿತವಾಗ್ಲೂ ಶಿಕ್ಷಕರ ಸಹಾಯದಿಂದ ಈ ತಿಂಗಳು ಉತ್ತಮ ಫಲಿತಾಂಶ ಸಿಗುತ್ತೆ. ತುಂಬ ಸಬ್ಜೆಕ್ಟ್ಸ್ ಫೇಲ್ ಆಗಿರೋರ್ಗೂ ಕೂಡ ಇದು ಒಳ್ಳೆಯ ಸಮಯ. ಈ ತಿಂಗಳು ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಖಂಡಿತವಾಗ್ಲೂ ಮತ್ತೆ ಓದಿ ನೀವು ಪಾಸ್ ಆಗ್ಬೋದು. ಕುಜ 12ನೇ ಮನೇಲಿರೋದ್ರಿಂದ ನಿಮಗೆ ಆತುರ ಪಡಿಸುತ್ತೆ. ನಿಮಗೆ ಲಾಭ ಬಂದಿದ್ದು ಎಲ್ಲಿಗೆ ಹಾಕಬೇಕು ಅಂತ ಗೊತ್ತಾಗಲ್ಲ. ಖಂಡಿತವಾಗ್ಲೂ ಒಳ್ಳೆಯ ಮಾರ್ಗದರ್ಶನ ತಗೊಂಡು ಒಳ್ಳೆಯ ಹೂಡಿಕೆ ಮಾಡಿ. ನಿಮ್ಮ ಉದ್ಯೋಗದಲ್ಲಿ ಈ ತಿಂಗಳು ಉತ್ತಮ ಬೆಳವಣಿಗೆ ಕಾಣ್ಬೋದು. ತುಂಬ ದಿನಗಳಿಂದ ಕಷ್ಟಪಡ್ತಿರ್ತೀರ. ಅಷ್ಟು ಕಷ್ಟಪಟ್ಟರೂ ಕೂಡ ಯಾರು ರೆಕಗ್ನೈಸೇಷನ್ ಮಾಡ್ತಿರಲ್ಲ. ಈ ತಿಂಗಳು ನೀವು ಮಾಡೋ ಕೆಲಸದಲ್ಲಿ ಒಳ್ಳೆಯ ರೆಕಗ್ನೈಸೇಷನ್ ಸಿಗುತ್ತೆ, ಒಳ್ಳೆಯ ಅಪ್ರಿಸಿಯೇಷನ್ ಸಿಗುತ್ತೆ. ಹಾಗೂ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗ್ಬೋದು. ಯಾರಿಗೆಲ್ಲ ತುಂಬ ದಿನಗಳಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಸಿಗ್ತಿರಲ್ಲ, ಅವರಿಗೆಲ್ಲ ಈ ತಿಂಗಳು ಕೆಲಸ ಸಿಗೋ ಸಾಧ್ಯತೆ ಇದೆ. ಗುರುವಿನ ಸಂಪೂರ್ಣ ದೃಷ್ಟಿ ನಿಮ್ಮ ಕರ್ಮಸ್ಥಾನದ ಮೇಲೆ ಅರ್ಥಾತ್ ನಿಮ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಶುಭವಾಗಿ ನಡೆಯುತ್ತೆ. ಜಾಬ್ನ ಚೇಂಜ್ ಮಾಡಬೇಕು ಅನ್ನೋರಿಗೆ ಒಳ್ಳೆ ಸಮಯ. ಪ್ರಮೋಷನ್ಸ್, ಇನ್ಕ್ರಿಮೆಂಟ್ ಎಲ್ಲ ಸಿಗುತ್ತೆ. ಈ ತಿಂಗಳು ರಜಾ ಹಾಕಿ ಬೇರೆ ಕಡೆ ಪ್ರವಾಸಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಿ.
ಈ ತಿಂಗಳ ಕೊನೆಯ ವಾರದಲ್ಲಿ ಅತ್ಯಂತ ಶುಭದಾಯಕವಾಗಿರುತ್ತೆ. ಅದೃಷ್ಟದ ಬಾಗಿಲು ತೆರೆಯುತ್ತೆ, ಧನಾಗಮನವಾಗುತ್ತೆ. ನಿಮ್ಮ ಹಿರಿಯರಿಗೆ ಗುರುಗಳಿಗೆ ಗೌರವ ಕೊಡಿ. ಆರೋಗ್ಯ ವಿಚಾರದಲ್ಲೂ ಜೀರ್ಣಕ್ರಿಯೆ ಹಾಗೂ ನಿದ್ರೆಯ ಬಗ್ಗೆ ಗಮನ ಕೊಡಿ. ಹೆಚ್ಚು ನೀರು ಕುಡಿಯಿರಿ. ಯೋಗ ಮತ್ತು ಧ್ಯಾನ ಉತ್ತಮ ಫಲ ನೀಡುತ್ತದೆ. ಮಾನಸಿಕವಾಗಿ ಒತ್ತಡಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ತಲೆನೋವಿದ್ರೆ ಸ್ವಲ್ಪ ರೆಸ್ಟ್ ಮಾಡಿ. ಸೂರ್ಯ ಲಗ್ನದಲ್ಲಿರೋದ್ರಿಂದ ಅತಿಯಾಗಿ ತಲೆನೋವು ಬರ್ಬೋದು. ಅತಿಯಾದ ತಲೆನೋವು ಏನಾದರೂ ಬಂದರೆ ಮಧ್ಯಾಹ್ನ ಸಮಯ ಏನಾದರೂ ಸಿಕ್ಕಿದ್ರೆ ರೆಸ್ಟ್ ಮಾಡಿ. ಈ ತಿಂಗಳು ಹೊಸ ಹೊಸ ಸ್ಕಿಲ್ಸ್ನ, ಹೊಸ ವಿದ್ಯೆಗಳನ್ನ ಕಲಿಯೋ ಸಾಧ್ಯತೆ ಇದೆ. ಈ ಕಲಿಕೆಯಿಂದ ಮುಂದಿನ ವ್ಯವಹಾರ ಇನ್ನು ಯಾವುದೇ ಕೆಲಸಗಳನ್ನ ನೀವು ಮಾಡಿದ್ರೂ ಕೂಡ ಶುಭವಾಗುತ್ತೆ. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರೋರಿಗೆ, ಬ್ಯಾಂಕ್ ಸೆಕ್ಟರ್ಸ್, ಹೋಟೆಲ್ ಮ್ಯಾನೇಜ್ಮೆಂಟ್, ಆಫೀಸ್ ಅಡ್ಮಿನಿಸ್ಟ್ರೇಷನ್, ಬಟ್ಟೆ ವ್ಯಾಪಾರ, ಚಿನ್ನ ಬೆಳ್ಳಿ ವ್ಯಾಪಾರ, ಟೀಚರ್ಸ್, ಲೆಕ್ಚರರ್ಸ್, ಆಡಿಟರ್ಸ್, ರೆಸಾರ್ಟ್, ಟ್ರಾವೆಲಿಂಗ್ ಏಜೆನ್ಸಿ, ಆಟೋ ಕ್ಯಾಬ್ ಅಂತಹ ಕೆಲಸ ಮಾಡೋರಿಗೆ ತುಂಬ ಶುಭದಾಯಕವಾಗಿರುತ್ತೆ. ನಿಮ್ಮ ಕೆಲಸಗಳಲ್ಲಿ ತುಂಬ ಅಭಿವೃದ್ಧಿ ಇದೆ. ಧನ ಸಂಪಾದನೆ ಕೂಡ ಈ ತಿಂಗಳು ಇರುತ್ತೆ. ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಸಂಬಂಧಪಟ್ಟಂತೆ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಈ ಕ್ಷೇತ್ರಗಳಲ್ಲಿ ಹೊಸದಾಗಿ ಬಿಸ್ನೆಸ್ ಮಾಡೋರು ಹುಷಾರಾಗಿರಿ. ಶುಕ್ರವಾರದಂದು 6 ಜನ ಹೆಣ್ಮಕ್ಳಿಗೆ ಏನಾದರೂ ಸಿಹಿನ ಕೊಡಿ ಹಾಗೂ ಎಲ್ಲಿಯಾದರೂ ತೆಂಗಿನ ಸಸಿನ ನೀಡಿ. ಪ್ರತಿದಿನ ಸಂಜೆ ಹೊತ್ತು ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ. ನಿಮ್ಮ ಅದೃಷ್ಟ ಸಂಖ್ಯೆ ಬಂದು 6 ಹಾಗೂ ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿನ ಅರ್ಪಿಸಿ. ಈ ಪರಿಹಾರಗಳನ್ನ ಮಾಡಿದ್ರೆ ನಿಮಗೆ ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ಪರಿಹಾರಗಳಾಗತ್ತೆ.